ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಮಾಡುವಂತಹ ಒಂದೊಂದು ಲೈಕು ನಮಗಿನ್ನೂ ತುಂಬ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ. ನಾವಿವತ್ತು ಮಾಡುವ ರೆಸಿಪಿ ಮಿರ್ಚಿ ಬಜ್ಜಿ. ಚಳಿಗೆ ಮಳೆ ಬಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಮಿರ್ಚಿ ಬಜ್ಜಿ ಮಾಡಿಬಿಟ್ಟು ಈ ಥರ ಆನಿಯನ್ಸನ್ನು ಮತ್ತು ಕೊತ್ತಂಬರಿನ ಸರ್ವ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಸೊ ಇದಕ್ಕೆ ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು. ನಾನು 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದು 100 ಗ್ರಾಮ್ಸ್ ಇರುತ್ತೆ. ಸೊ ಕಡಲೆ ಹಿಟ್ಟನ್ನ ತೊಗೊಂಡು ಮತ್ತು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನಾನಿಲ್ಲಿ ಜೀರಿಗೆ 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಲ್ಟು ನಾನು 1-1.5 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಒಂದು ಸ್ವಲ್ಪ ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕೋದ್ರಿಂದ ಒಳ್ಳೆ ಫ್ಲಫಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ, ಇದು ಕ್ರಿಸ್ಪಿಯಾಗಿ. ಸೊ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಲ್ಲಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ಕಲಿಸಿದ್ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಬ್ಯಾಟರ್ನ, ಹಿಟ್ಟನ್ನು. ನೋಡಿ, ಇದು ಯಾವುದೇ ಕಾರಣಕ್ಕೂ ತೆಳ್ಳಗೆ ಬರಬಾರ್ದು, ನಮಗೆ ಗಟ್ಟಿಗೆ ಬರಬೇಕು, ತಿಕ್ ಬ್ಯಾಟರ್ ಬರಬೇಕು. ನೀವು ಆಲೂ ಬಜ್ಜಿ ಬೇರೆ ಬಜ್ಜಿ ಮಾಡಿದಾಗ ಒಂದು ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ. ಮಿರ್ಚಿ ಬಜ್ಜಿ ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ತೆಳ್ಳಗೆ ಮಾಡಬೇಡಿ. ಸ್ವಲ್ಪ ತಿಕ್ ಪೇಸ್ಟ್ ಇದ್ರೇ ಚೆನ್ನಾಗಿರುತ್ತೆ. ಸೊ ಉಂಡೆ ಏನೂ ಇಲ್ದಿರ ಚೆನ್ನಾಗಿ ಸ್ವಲ್ಪ ತಿಕ್ ಪೇಸ್ಟ್ ಮಾಡಿಕೊಂಡು ಗಟ್ಟಿಯಾಗಿ ಸ್ವಲ್ಪ ಸಿಲ್ಕಿ ಸ್ಮೂತ್ ಬ್ಯಾಟರ್ ಥರ ನಮ್ಗೆ ಈ ಥರ ಬರಬೇಕು. ಈ ಥರ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಮಿರ್ಚಿ ತೊಗೊಂಡಿದ್ದೀನಿ ನಾನು. ಇಲ್ಲಿ ದೊಡ್ಡ ಸೈಜ್ ಮಿರ್ಚಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಮಿರ್ಚಿ ಇಷ್ಟನೋ ಅದನ್ನು ತೊಗೋಬೋದು. ಸೊ ನಾನು ಇವಾಗ ಒಂದೊಂದನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಾರ್ಕ್ ಇರೋ ಹತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಜ್ಜಿನ. ನೋಡಿ, ಇದು ನಂಗೆ 3 ಪಾರ್ಟ್ಸ್ ಆಯಿತು. ಒಂದರಲ್ಲಿ ನಾನು ಸೀಡ್ನ ತೆಗೆದುಬಿಡ್ತಾ ಇದ್ದೀನಿ, ಬೀಜ ಎಲ್ಲನೂ, ಯಾಕಂದರೆ ಖಾರ ಇರುತ್ತೆ ಅಂದ್ಬಿಟ್ಟು. ಸೊ ಇದು ಹಾಕೋದ್ರಿಂದ ಖಾರ ಇರುತ್ತೆ. ನಿಮ್ಮ ಖಾರ ತುಂಬ ಇಷ್ಟಪಡೋರು, ಸ್ಪೈಸಿಯಾಗಿ ನಮ್ಗೆ ಇದ್ರೇ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಅನ್ನೋರು ಬೇಕಾದರೆ ಹಾಕೋಬೋದು. ಬಟ್ ನಾನು ಇಲ್ಲಿ ತೆಗಿತಾ ಇದ್ದೀನಿ. ನಾನು ಖಾರ ಅಷ್ಟೊಂದು ತಿನ್ನೋಲ್ಲ, ಸೊ ಅದಕ್ಕಾಗಿ ಬಿಡ್ತಾ ಇದ್ದೀನಿ. ಅದೇ ಥರ ಎಲ್ಲ ಮೆಣಸಿನ್ಕಾಯಿನೂ ನೋಡಿ ನೀಟಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತಿದ್ದೀನಿ. ಈ ಥರ ನಾನು ಸೈಡಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಓಪನ್ ಆಗಿ ಇಟ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳಿ. ಆಯಿಲ್ ಬಿಸಿ ಆದಮೇಲೆ ನಾವು ಮೆಣಸಿನ್ಕಾಯಿ ಬಜ್ಜಿನ ಒಂದೊಂದೇ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿನ ನೀಟಾಗಿ ಡಿಪ್ ಮಾಡಿಕೊಂಡು ಒಂದೊಂದೇ ಸ್ವಲ್ಪ ಬಿಸಿ ಆಯಿಲ್ಗೆ ಸೇರಿಸ್ಕೊಳ್ಳೋಣ. ನೋಡಿ, 3 ಹಾಕ್ಕೊಳ್ತಾ ಇದ್ದಿಲ್ಲ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮ್ ಇಟ್ಬಿಟ್ರೆ ಒಳ್ಳೆ ಕಲರ್ ಬಂದುಬಿಡುತ್ತೆ, ಬಟ್ ಒಳಗಡೆ ಎಲ್ಲ ಹಿಟ್ಟು ಸರಿಯಾಗಿ ಬೆಂದೇ ಇರೋದಿಲ್ಲ. ಅದಕ್ಕಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ಲಿಪ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಒಂದೇ ಸಮವಾಗಿ ಫ್ರೈ ಮಾಡೋ ಥರ ಮಾಡ್ಕೊಳ್ಳಿ. ನಮಗೆ ಒಂದು ಸ್ವಲ್ಪ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನೀಟಾಗಿ ಒಂದೊಂದಾಗಿ ತೆಗೆದುಬಿಟ್ಟು ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವ. ಇದೇ ಥರ ಎಲ್ಲನೂ ಮಿಕ್ಕಿರೋವು ಹಾಕ್ಕೊಂಡು ಚೆನ್ನಾಗಿ ತೆಗೆದುಬಿಡೋಣ. ಇವಾಗ ಇದನ್ನೆಲ್ಲನೂ ನಾವು ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಂಡು ಇಟ್ಕೊಂಡ್ರೆ ನಮ್ಮ ಬಜ್ಜಿ ರೆಡಿ ಆಗೋಯ್ತು. ಇದನ್ನು ಆನಿಯನ್ಸ್ ಜೊತೆ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ನ ಫ್ಲೇವರ್ನ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಮೆಣಸಿನ್ಕಾಯಿ ಬಜ್ಜಿ ರೆಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ಮರೆತೋಗ್ದಿರ ಸಬ್ಸ್ಕ್ರೈಬ್ ಮಾಡಿ.